ತುಂಬ ಉದಾಸೀನ ಆಗೋದು ಜಾಸ್ತಿ ಜನರಿಗೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೂ ಕೂಡ ತಿನ್ನಿಸ್ತೀರಿ. ಈಗಿನ ಜೀವನ ಶೈಲಿ ಎಲ್ಲ ಅದು ಕೆಲವರದ್ದು ಉಂಟಾಯ್ತಾ ಗಮಂಡ್, ಎಲ್ಲರೂ ಮಾಡ್ತಾ ಇದ್ದಾರೆ ಅದೇ ನಾರ್ಮಲ್ ಅಂತ ಅದು ಎಂಥದ್ದು ಸ್ಟಾರ್ಟ್ ಆಗ್ತದೆ. ನೀವು 6 ಗಂಟೆ ಮುಂಚೆ ಮಾಡಲೇಬೇಕು. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಸ್ಟಾರ್ಟ್ ಮಾಡಿದ್ದರಿಂದನೇ ಅವರು ಕಂಟಿನ್ಯೂ ಮಾಡೋದು. ನಿಮ್ಮ ಆರೋಗ್ಯ ನಿಮಗೇನೆ ಗೊತ್ತುಂಟು ಹೇಗೆ ಉಂಟಂತ. ಸೂರ್ಯ ಮುಳುಗಿದ ನಂತರ ನೀವು ಹೊಟ್ಟೆಗೆ ಎಂಥದೇ ಹಾಕಿ ಎಲ್ಲಿಗೂ ನಮಸ್ಕಾರ. ನೋಡಿ, ನಾನು ಈಗ ಗದ್ದೆಯಲ್ಲಿ ವಾಕಿಂಗ್ ಅಂತ ಹೋಗ್ತಾ ಇದ್ದೇನೆ. ಈಗ ಗಂಟೆ ಎಷ್ಟು ಗೊತ್ತುಂಟು? 5:15 ಆಯಿತು. ಅದಕ್ಕೆ ಊಟ ಆದ ನಂತರ ನಾನು ಯಾವತ್ತೂ ಒಂದು ರೌಂಡ್ ಹಾಕ್ತೇನೆ. ಅಂದರೆ ಎಂತ ಗೊತ್ತುಂಟಾ, ನೋಡಿ, ಸಹಜವಾಗಿ ನಾವು ಎಷ್ಟು ಗಂಟೆಗೆ ಮಲಗೋದು? 10ರಿಂದ 11 ಗಂಟೆ ಮಧ್ಯದಲ್ಲಿ ಅಲ್ವಾ, ಈಗಿನ ಜೀವನ ಶೈಲಿ ಎಲ್ಲ ಲೆಕ್ಕಕ್ಕೆ ಇಟ್ಕೊಂಡು. ಹಾಗೆಂದರೆ ನಾವು ಊಟ ಯಾವಾಗ ಮಾಡೋದು? 8ರಿಂದ 9 ಗಂಟೆಯಲ್ಲಿ ಊಟ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸಿ ಬಿಡ್ತೇವೆ ಅಲ್ವಾ. ಹೌದು, ಅದು ನಿಮಗೆ ಈಗ ಅಭ್ಯಾಸ ಆಗಿದೆ, ನೀವು ಅದನ್ನೇ ಫಾಲೋ ಮಾಡ್ತಾ ಇದ್ದೀರಿ, ನಿಮಗೆ ಅದು ಸುಲಭ ಅಂತ ಅದು ತಲೆಯಲ್ಲಿ ಒಂದು ಫಿಕ್ಸ್ ಆಗಿದೆ ಅಲ್ವಾ. ಈಗ ನಾನು ಹೇಳೋದು ಅದನ್ನು ನೀವು ಫಾಲೋ ಮಾಡೋದನ್ನು ಚೇಂಜ್ ಮಾಡಿ ಆಯಿತಾ, ಆ ಸಿಸ್ಟಮನ್ನು. ಯಾಕಂದರೆ ನೋಡಿ, ನಂದು ಊಟ ಆಯಿತು ಆಯಿತಾ, ನಾನು ಸೂರ್ಯ ಮುಳುಗುವ ಮುಂಚೆನೇ ನಂದು ಏನೆಲ್ಲ ತಿನ್ನಲಿಕ್ಕೆ ಉಂಟು ಅದೆಲ್ಲ ತಿಂದು ಮುಗಿಸಿ ಬಿಡ್ತೇನೆ ಆಯಿತಾ. ಕಾರಣ ನೋಡಿ, ಇದು ನಾನು ಈಗ ಅಂತ ಸ್ಟಾರ್ಟ್ ಮಾಡಿದ್ದಲ್ಲ, ತುಂಬ ವರ್ಷಗಳಿಂದ ಸ್ಟಾರ್ಟ್ ಮಾಡಿದ್ದೇನೆ. ಯಾಕಂದರೆ ಎಲ್ಲರಿಗೂ ಗೊತ್ತುಂಟು, ಸೂರ್ಯ ಇರುವಾಗ ನಿಮ್ಮ ಹೊಟ್ಟೆಗೆ ಏನು ಹಾಕ್ತೀರಿ ಅಂದರೆ ಬೆಳಕಿರುವಾಗ ಅದು ಬೇಗನೆ ಜೀರ್ಣ ಆಗ್ತದೆ, ಡೈಜೆಸ್ಟ್ ಆಗ್ತದೆ ಅಲ್ವಾ. ಸೂರ್ಯ ಮುಳುಗಿದ ನಂತರ ನೀವು ಹೊಟ್ಟೆಗೆ ಎಂಥದೇ ಹಾಕಿ ಡೈಜೆಷನ್ ಸ್ಲೋ ಇರ್ತದೆ. ಸ್ಟಾಪ್ ಅಂತಲ್ಲ, ಅಂದರೆ ಡೈಜೆಷನ್ ಇಲ್ಲ ಅಂತಲ್ಲ, ಸ್ಲೋ ಆಗಿರ್ತದೆ ಅಲ್ವಾ. ಆಗ ನಿಮಗೆ ಅದು ಹೇಳಬೇಕಾದ್ರೆ ನಿಮ್ಮ ನಿದ್ದೆಗೂ ಕೂಡ ಅದು ಎಂಥ ಉಪದ್ರ ಕೊಡ್ತದೆ ಆಯಿತಾ. ಅದು ನಿಮಗೆ ಮೇಲೆ ಮೇಲೆ ಕಾಣುವುದಿಲ್ಲ, ಅದು ಒಳಗೊಳಗಡೆ ಕಣಕಣದಲ್ಲಿ ಆಗುವ ವಿಷಯಗಳು ಆಯಿತಾ. ಅದು ಕಣ್ಣಿನಲ್ಲಿ ಕಾಣುವುದಿಲ್ಲ, ಅಂದರೆ ಹೊರಗಡೆ ನಿಮಗೆ ಗೊತ್ತಾಗೋದಿಲ್ಲ. ಅದು ವರ್ಷ ಹೀಗೆ ಮಾಡಿ ಮಾಡಿಯೇ ಜಾಸ್ತಿಯಾಗಿ ಒಂದು ದಿನ ಅದು ಎಂಥದ್ದು ಸ್ಟಾರ್ಟ್ ಆಗ್ತದೆ. ಅದು ಎಲ್ರಿಗೂ ಗೊತ್ತುಂಟು, ಆದರೆ ನಾವು ಸುಮ್ಮನೆ ಅದನ್ನು ನೆಗ್ಲೆಕ್ಟ್ ಮಾಡ್ತೇವೆ. ಎಂತ ಮಾರೆ ಸುಮ್ಮನೆ ನಾನು ಮಾಡ್ತೇನೆ ಅಂತ ಬಾಯಿ ಮಾತಲ್ಲಿ ಏನೇನು ಹೇಳಿ ಬಾಯಿ ಮುಚ್ಚಿಸ್ತೇವೆ ಅಥವಾ ಅರ್ಥ ಆಯ್ತಾ. ಈಗ ನಾನು ಹೇಳಿದ್ದೇನೆಂದರೆ, ನೀವು ಆ ಜೀವನ ಶೈಲಿಯನ್ನು ಚೇಂಜ್ ಮಾಡಿ ಆಯಿತಾ. ನಿಮ್ಮ ಊಟವನ್ನು 6 ಗಂಟೆ ಮುಂಚೆನೇ ಸ್ಟ್ರಿಕ್ಟಾಗಿ ಟ್ರೈ ಮಾಡಿ ಆಯಿತಾ. ಟ್ರೈ ಮಾಡಿ ನೋಡಿ. ಸುಮ್ಮನೆ ನಂದು ಕೆಲಸ ಉಂಟು ಮಾರೆ, ನಾನು ಮನೆಗೆ ಬರೋದೇ 6 ಗಂಟೆಗೆ ಹಾಗೆ ಅಂತ ನೆಪ ಕೊಡಲಿಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯ ಅಲ್ವಾ, ಅದಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಿ. ವಾರಕ್ಕೆ ಒಮ್ಮೆ ಆದರೂ ಹಾಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಮೆಲ್ಲನೆ, ಮತ್ತು ಅದು ಅಭ್ಯಾಸ ಆಗಿ ಹೋಗ್ತದೆ ಆಯಿತಾ. ನೋಡಿ, ಕಾರಣ ಏನಂದರೆ, ಈಗ ಸ್ಪೆಷಲಿ ಮಳೆಗಾಲದಲ್ಲಿ ನೀವು 6 ಗಂಟೆ ಮುಂಚೆ ಮಾಡಲೇಬೇಕು. ಯಾಕಂದರೆ ವಾತಾವರಣ ನೋಡಿ, ಗಾಳಿಯಲ್ಲಿ ಫುಲ್ಲು ತಂಪುಂಟು. ಅದರ ಅರ್ಥ ಎಂತ, ನೀವು ಮಧ್ಯಾಹ್ನ ತಿನ್ನಿದ ಆಹಾರ ಕೂಡ ಕರೆಕ್ಟಾಗಿ ಜೀರ್ಣ ಆಗೋದಿಲ್ಲ ಆಯಿತಾ. ತುಂಬ ಸ್ಲೋ ಆಗಿ ಅದು ಡೈಜೆಸ್ಟ್ ಆಗ್ತಾ ಇರ್ತದೆ. ಅದರ ಮೇಲೂ ನೀವು ಸಂಜೆ 7-8 ಗಂಟೆಗೆ ನೀವು ತಿಂತೀರಲ್ವ ಈ ಕಾಲದಲ್ಲಿ, ಅದು ಕೂಡ ತುಂಬ ಸ್ಲೋ ಡೈಜೆಸ್ಟ್ ಆಗ್ತದೆ. ಅದಕ್ಕೆ ಈಗ ತುಂಬ ಉದಾಸೀನ ಆಗೋದು ಜಾಸ್ತಿ ಜನರಿಗೆ. ಅಂದರೆ ನೀವು ಜಾಸ್ತಿ ತಿನ್ನೋದು ಕೂಡ ಈಗನೇ ಈ ಕಾಲದಲ್ಲಿಯೇ. ಇಷ್ಟು ತಿನ್ನಿದೆ ಮಾರೆ, ಆದರೂ ನನಗೆ ಹಸಿವು ಯಾಕೆ ಆಗ್ತಾ ಉಂಟಂತ ಈ ಕಾಲದಲ್ಲಿ ಆಗೋದಾಯ್ತಾ. ಮತ್ತು ಜಾಸ್ತಿ ಅದೇ ಎಣ್ಣೆ ಪದಾರ್ಥ ಕೂಡ ಆಟೋಮೆಟಿಕ್ಕಾಗಿ ಕೈ ಹೋಗ್ತದೆ. ಚಳಿಯಲ್ಲಿ ಒಂದು ಬೆಚ್ಚ ಅಂದರೆ ಒಂದು ಬಿಸಿಯಾದ ಚಹಾ ಮತ್ತು ಸೈಡಲ್ಲಿ ಪೋಡಿ ಏನಾದರೂ ಫ್ರೈ ಮಾಡಿದ ಐಟಮು ಅದು ಮಾರಾಟಕ್ಕೆ ಇಡ್ತಾರೆ. ಮಳೆಗಾಲ ಮಾರೆ ಇದು ಫ್ಯಾಷನ್ ಅಂತ ತಗೊಳ್ತೀರಿ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೂ ಕೂಡ ತಿನ್ನಿಸ್ತೀರಿ, ಅಭ್ಯಾಸ ಮಾಡಿಸ್ತೀರಿ. ಅವರ ಮಕ್ಕಳಿಗೆ ಕೂಡ ಹಾಗೇ ಮಾಡ್ತಾರೆ. ನೋಡಿ, ಇದು ಪ್ಯಾಟರ್ನ್ ಆಯಿತಾ. ಇದು ಫಾಲೋ ಮಾಡು ಅಂದರೆ ರಿಪೀಟ್ ಆಗುವ ಪ್ಯಾಟರ್ನ್ ಆಯಿತಾ. ಅದು ಗೊತ್ತಾಗೋದಿಲ್ಲ, ಅದು ಆಗೋದು ಆಟೋಮೆಟಿಕ್ಕಾಗಿ. ನೀವು ಮೆಷಿನಾಗಿ ಮಾಡ್ತಾ ಇರ್ತೀರಿ. ಎಲ್ಲರೂ ಮಾಡ್ತಾ ಇದ್ದಾರೆ, ಅದೇ ನಾರ್ಮಲ್ ಅಂತ ನಾನು ಕೂಡ ಮಾಡ್ತೇನೆ ಅಂತ ನೀವು ಫಾಲೋ ಮಾಡ್ತಾ ಇರ್ತೀರಿ. ಅದನ್ನು ನೀವು ಸ್ಟಾಪ್ ಮಾಡಿ. ಪೋಷಕರ ಕೈಯಲ್ಲಿದೆ ಆಯಿತಾ. ದೂರ ಹಾಕ್ಲಿಕ್ಕೆ ಹೋಗಬೇಡಿ. ನಾನೇನು ಮಾಡಲಿಲ್ಲ, ಅವರವರಷ್ಟಕ್ಕೆ ಮಾಡಿದಂತ ಅಲ್ಲ. ನೀವು ಸ್ಟಾರ್ಟ್ ಮಾಡಿದ್ದರಿಂದನೇ ಅವರು ಕಂಟಿನ್ಯೂ ಮಾಡೋದು. ಇಲ್ಲ ಮಾರೆ, ನನಗೆ ರಾತ್ರಿ ಅಂದರೆ 7-8 ಗಂಟೆಗೇ ಊಟ ಮಾಡಲಿಕ್ಕೆ ನನಗೆ ಬಿಡುವು ಸಿಗುವುದು. ಅಂದರೆ ಆ ಟೈಮಲ್ಲಿ ನಂದು ಎಲ್ಲ ಕೆಲಸ ಆಗೋದು ಊಟ ಮಾಡುವಾಗ ಅಷ್ಟೇ ಆಗ್ತದೆ ಅಂತ ನೀವು
ವಾದ ಮಾಡ್ತಾ ಇದ್ದೀರಾ ಅಂದರೆ ಆಯಿತು ಮಾಡಿ, 7-8 ಗಂಟೆಗೆ ಊಟ ಮಾಡಿ. ಆದರೆ ಎಂಥ ಊಟ ಮಾಡ್ತೀರಿ, ಅಂದರೆ ಊಟಕ್ಕೆ ಯಾವ ಪದಾರ್ಥವನ್ನು ಆಯ್ಕೆ ಮಾಡ್ತೀರಿ, ಅಲ್ಲಿ ಸ್ವಲ್ಪ ತಲೆ ಖರ್ಚು ಮಾಡಿ ಆಯಿತಾ. ಒಂದು ಹೇಳ್ತೇನೆ, ಎಷ್ಟು ಬಿಸಿ ಉಂಟು ಅಷ್ಟು ಒಳ್ಳೆಯದು. ಅಂದರೆ ಯಾವುದೇ ಪದಾರ್ಥ ಇರಲಿ, ಬಿಸಿ ಬಿಸಿ ಆಹಾರ ಇದ್ದರೆ ಮಾತ್ರ ತಿನ್ನಲಿಕ್ಕೆ ಹೋಗಿ ಆಯಿತಾ. ಲೆಕ್ಕ ಎಲ್ಲ ನಾನು ಹೇಳುವುದಿಲ್ಲ, 1 ಚಪಾತಿ ತಿನ್ನಬೇಕು, 2 ಚಪಾತಿ ತಿನ್ನಬೇಕು, ನಿಮ್ಮ ಆರೋಗ್ಯ ನಿಮಗೇನೆ ಗೊತ್ತುಂಟು ಹೇಗೆ ಉಂಟಂತ. ನಾನು ಕೇವಲ ಇಷ್ಟೇ ಹೇಳೋದು, ಎಷ್ಟು ಕಮ್ಮಿ ಆಗ್ತದೆ ಅಷ್ಟು ತಿನ್ನಿ. ಹಸಿವನ್ನು ಖಾಲಿ ಇದು ಮಾಡಲಿಕ್ಕೆ ಮಾತ್ರ ತಿನ್ನಿ, ಹೊಟ್ಟೆ ತುಂಬಿಸಲಿಕ್ಕೆ ತಿನ್ನಲಿಕ್ಕೆ ಹೋಗಬೇಡಿ ಆಯಿತಾ. ಮತ್ತು ತಿಂದಾದ್ಮೇಲೆ ಜೀರಿಗೆ ಏನಾದರೂ ಬಾಯಿಗೆ ಹಾಕಿ ಮತ್ತು ಬಿಸಿನೀರು ಕೊಡಿ. ಯಾಕಂದರೆ ಅದೇ ನಿಮ್ಮ ಹೊಟ್ಟೆಯಲ್ಲಿರುವ ಎಂಥದೇ ವೇಸ್ಟ್ ಇರಲಿ. ಕೆಲವರು ಹೇಳ್ತಾರಲ್ವ, ನಾನು ಈ ಮೀನಿಗೆ, ಅಂದರೆ ಕೆಲವು ಮೀನಿಗೆ ರೇಟೆಲ್ಲ ಜಾಸ್ತಿ ಅಲ್ವ ಈಗ, ಇಷ್ಟು 500-600 ರೂಪಾಯಿದು ಮೀನು ತಿಂದಿದ್ದೇನೆ, ಅದು ಕೆಲವರದ್ದು ಉಂಟಾಯ್ತಾ ಗಮಂಡ್, ಬಾಯಲ್ಲಿ ಮಾತನಾಡೋದು. ನೀವೆಂಥದೇ ಹೊಟ್ಟೆಗೆ ಹಾಕಿ, ಅದು ಕರೆಕ್ಟಾಗಿ ಹೊಟ್ಟೆಯಿಂದ ಜೀರ್ಣ ಆಗಿ ಡೈಜೆಸ್ಟ್ ಆಗಿ ಹೊರಗೆ ಹಾಕಬೇಕಾದ್ರೆ ಬಿಸಿನೀರು ಕುಡಲೇಬೇಕು. ಅಂದರೆ ಈ ಸಮಯದಲ್ಲಿ ಮಳೆಗಾಲದಲ್ಲಿ ಬಿಸಿನೀರೇ ಬೆಸ್ಟ್, ಅದನ್ನು ನೆನಪಿರಲಿ. ಆಯಿತು, ಅಷ್ಟೇ ನಾನು ಹೇಳಲಿಕ್ಕೆ ಈ ವಿಡಿಯೋನ ಮಾಡಿದ್ದು. ಮತ್ತು ನಿಮಗೆ ಬಿಟ್ಟದ್ದು, ಅದು ಫಾಲೋ ಮಾಡಬೇಕಾ ಬೇಡ ಅಂತ. ಆಯಿತು, ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ. ಆಯಿತು.